ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮನೆ ಮಗಳು ಪೂಜಾ ಹೆಗಡೆ. ಇವತ್ತು ನಿಮ್ಗೆಲ್ರಿಗೂ ಗೊತ್ತಿರೋ ತರ ಹೆಗಡೆ ಕಲೆಕ್ಷನ್ಸ್ ಅಲ್ಲಿ ಪ್ರತಿ ತಿಂಗಳು ಬಂದಂತ ಪ್ರಾಫಿಟ್ ಅಲ್ಲಿ ಸ್ವಲ್ಪ ಪ್ರಮಾಣದ ಅಮೌಂಟ್ ಅನ್ನ ನಾವು ಯಾರಿಗೆ ನಿಜವಾಗೂ ಅವಶ್ಯಕತೆ ಇದೆ ಅಂತವರಿಗೆ ನಾವು ಸಹಾಯ ಅಂತ ಹೇಳಲ್ಲ, ಸಪೋರ್ಟ್ ಅಂತ ಮಾಡ್ತಾ ಬಂದಿದ್ದೀವಿ. ಸೊ ಅದೇ ತರ ಈ ತಿಂಗಳು ಯಾರಿಗೆ ಸಪೋರ್ಟ್ ಮಾಡ್ತಾ ಇದೀವಿ ಅಂತ ಹೇಳ್ತೀನಿ. ಹಾಗೆ ಲಾಸ್ಟ್ ಮಂತ್ ನಾನೊಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಒಬ್ಬ ಪ್ರಭಾವತಿ ಭಟ್ ಅವರ ಮಗನಿಗೆ ಹುಷಾರಿರ್ಲಿಲ್ಲ, ಅವರಿಗೆ ಟ್ರೀಟ್ಮೆಂಟ್ಗೋಸ್ಕರ ತುಂಬಾ ದೊಡ್ಡ ಪ್ರಮಾಣದ ಹಣದ ಅವಶ್ಯಕತೆ ಇತ್ತು ಅಂತ. ಸೊ ಒಂದು ವಿಡಿಯೋಕ್ಕೆ ಮಿನಿಮಮ್ 1.5-2 ಲಕ್ಷ ರೂಪಾಯಿ ಅವ್ರ ಅಕೌಂಟಿಗೆ ಹೋಗಿದೆ. ಅದೆಲ್ಲ ನಿಮ್ಮ ಸಪೋರ್ಟ್ ಇಂದ, ನನ್ನ ನಂಬಿ ನೀವು ಅಷ್ಟು ಅಮೌಂಟ್ ಅನ್ನ ನೀವೆಲ್ಲರೂ ಸೇರಿ ಅವರಿಗೆ ಕೊಟ್ಟಿದ್ದೀರಲ್ಲ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಅನ್ನೋದು ತುಂಬಾ ಚಿಕ್ಕ ಶಬ್ದ ಅಂತ ಅನ್ಕೋತೇನೆ, ಬಟ್ ಇದೇ ನಂಬಿಕೆನ ನಾನು ನನ್ನ ಕೊನೆ ಉಸಿರಿರೋ ತನಕ ಉಳಿಸ್ಕೊಂಡು ಹೋಗ್ತೀನಿ. ಹಾಗೆ ಆದಷ್ಟು ಬೇಗ ಪ್ರಭಾವತಿ ಭಟ್ ಅವರ ಮಗ ಕೂಡ ಹುಷಾರಾಗ್ತಾರೆ. ಅವ್ರ ಜೊತೆಗೂ ನಾನು ಒಂದು ವಿಡಿಯೋ ಮಾಡಿ ನಿಮ್ಮೆಲ್ಲರಿಗೂ ಅವರು ಕೂಡ ನನ್ನ ಜೊತೆಗೆ ಇಟ್ಕೊಂಡು ನಿಮ್ಗೆಲ್ಲ ಥ್ಯಾಂಕ್ ಯು ಅಂತ ಹೇಳ್ತೀನಿ. ಆದಷ್ಟು ಬೇಗ ಅವ್ರು ಹುಷಾರಾಗ್ಲಿ. ಸೊ ನಾವೆಲ್ಲರೂ ಬೇಡ್ಕೊಳ್ಳೋಣ. ಹಾಗೆ ಈ ಮಂತಲ್ಲಿ ನಾವು ಯಾರಿಗೆ ಸಪೋರ್ಟ್ ಮಾಡ್ತಾ ಇದೀವಿ ಅಂದ್ರೆ, ಒಬ್ರು ಲತಾ ಮ್ಯಾಮ್ ಅಂತ ನಂಗೆ ಕಾಲ್ ಮಾಡಿದ್ರು. ಅವರು ಹಳ್ಳಿಲಿರೋದಂತೆ, ಬಟ್ ಅವ್ರಿಗೆ ಏನಂದ್ರೆ ತುಂಬಾ ಕಲೆ ಇದೆ ಅವ್ರ ಹತ್ರ, ಕೈಗಾರಿಕೆಗಳನ್ನು ಮಾಡ್ತಾರೆ. ಅವರು ಹ್ಯಾಂಡಿಕ್ಯಾಪ್, ಫಿಸಿಕಲಿ ಅನ್ಫಿಟ್ ಆಗಿದ್ದಾರೆ. ಅಂದರೆ ಕೈ ಕಾಲು ಅವ್ರಿಗೆ ಓಡಾಡೋದು ಕೂಡ ತುಂಬ ಕಷ್ಟ, ಕುತ್ಕೊಳ್ಳೋದು ಕೂಡ ತುಂಬ ಕಷ್ಟ. ಅವರ ಫೋಟೋ ಮತ್ತು ವಿಡಿಯೋನ ನಾನು ಅಪ್ಲೋಡ್ ಮಾಡಿರ್ತೀನಿ, ಅವರು ಅಪ್ಲೋಡ್ ಮಾಡಿ ಅಂತ ಹೇಳಿದ್ದಾರೆ, ಡೀಟೇಲ್ಸನ್ನು ಕೊಟ್ಟಿರ್ತೀನಿ. ಬಟ್ ಅವರು ಕಲೆಯಲ್ಲಿ ಎಷ್ಟು ಶ್ರೀಮಂತರು ಅಂದರೆ, ಅವರ ಪೇಷನ್ಸು, ಅವರ ಕಲೆ ಕೊಡುವಂತಹ ಒಂದು ತಾಳ್ಮೆ, ಅದನ್ನು ನೋಡಿ ನಾನು ನಿಜವಾಗೂ ನಾನೇ ತುಂಬ ಇನ್ಸ್ಪೈರ್ ಆದೆ. ದೇವ್ರು ಎಲ್ಲ ಕೊಟ್ಟಿರ್ತಾನೆ ನಮಗೆ, ಆದರೂ ದಿನ ಕೊರಗ್ತಾ ಇರ್ತೀವಿ, ನಮ್ಗೆ ಅದಿಲ್ಲ ಇದಿಲ್ಲ, ನನ್ನ ಜೀವನ ಹಿಂಗಾಯ್ತಲ್ಲ, ನನಗೆ ಈ ಜೀವನ ಕಷ್ಟ, ನನ್ಗೆ ಹಂಗಾಗಿದೆ. ನಿಜ ಹೇಳ್ತೀನಿ. ಸೊ ಅಂಥವ್ರನ್ನ ನೋಡಿ ನಾವು ಕಲಿಬೇಕು ಹೇಗೆ ಖುಷಿಯಾಗಿರ್ಬೇಕು ಅಂತ. ಏನಂದ್ರೆ ಎಲ್ಲರ ಜೀವನದಲ್ಲೂ ದೇವರು ಏನೋ ಒಂದನ್ನ ಮಿಸ್ ಮಾಡಿರ್ತಾನೆ. ಎಲ್ಲರೂ ಕೊಟ್ಬಿಟ್ರೆ ಅವ್ರು ದೇವ್ರಾಗ್ಬಿಡ್ತಾರೆ. ಇವಾಗ ನಾನೇ ಆದ್ರೂ ನಗ್ತಾ ಮಾತಾಡ್ತಾ ಇರ್ಬೋದು, ಬಟ್ ನನ್ನ ಜೀವನದಲ್ಲಿ ಏನೇನೋ ಕಷ್ಟಗಳಿರ್ಬೋದು, ಬಟ್ ಅದನ್ನ ಹೇಳ್ಕೊಳಕ್ಕಾಗಲ್ಲ. ಅದೇ ತರ ಎಲ್ಲರ ಜೀವನದಲ್ಲೂ ಚಿಕ್ಕ ಪುಟ್ಟ ಸಮಸ್ಯೆಗಳು ಖಂಡಿತ ಬಂದಿರತ್ತೆ. ಆದ್ರೆ ಅದನ್ನ ನಾವು ಇಡೀ ದಿನ ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಕೊರಗ್ತಾ ಇದ್ರೆ ನಮ್ಮ ಜೀವನವನ್ನ ಹಾಳು ಮಾಡ್ಕೋತೀವಿ. ಅದಕ್ಕೆ ಉದಾಹರಣೆ ಲತಾ ಮ್ಯಾಮ್ ಅವರು ಫಿಸಿಕಲಿ ಅನ್ಫಿಟ್ ಆಗಿದ್ರು ನೋಡಿ. ಯಾರಿಗೂ ನಾನು ಕಡಿಮೆ ಇಲ್ಲ, ಎಲ್ಲರ ತರ ನಾನು ಕೂಡ ಬದುಕಬೇಕು, ಸ್ವಾವಲಂಬಿಯಾಗಿ ಬದುಕಬೇಕು, ಸ್ವಾಭಿಮಾನದಿಂದ ಬದುಕಬೇಕು ಅಂತ ಹೇಳಿ ಅವರಿಗೆ ಪೇರೆಂಟ್ಸ್ ಇದ್ದಾರೆ, ಅಪ್ಪ ಅಮ್ಮ ಅಣ್ಣ ಎಲ್ಲರೂ ಇದ್ದಾರೆ. ಬಟ್ ಆದ್ರೆ ನನ್ನ ಕಾಲ ಮೇಲೆ ನಾನು ನಿಂತ್ಕೋಬೇಕು ಅನ್ನೋ ಛಲದಲ್ಲಿ ನೋಡಿ ಎಷ್ಟೊಂದು ಚಂದ ಆಗಿರೋ ಮಾಲೆಗಳನ್ನ, ಆಮೇಲೆ ಈ ಬುಟ್ಟಿ ಕೂಡ ಅವರೇ ಮಾಡಿದ್ದು. ಸೊ ನಾನೇನು ಮಾಡಿದೆ, ಫಸ್ಟ್ ನಾನು ಆರ್ಡರ್ ಮಾಡಿದೆ, ಯಾವ ಥರ ಬರುತ್ತೆ ನೋಡೋಣ, ಆಮೇಲೆ ನನ್ನ ಫಾಲೋವರ್ಸ್ಗೆ ಇನ್ಫಾರ್ಮ್ ಮಾಡೋಣ ಅಂತ. ಈ ಬುಟ್ಟಿನ ನೇಯೋದಷ್ಟು ಈಸಿ ಇಲ್ಲ ಆಯಿತಾ, ಎಷ್ಟು ದೊಡ್ಡದಾಗಿದೆ. ನಾನು ಇದನ್ನು ಆರ್ಡರ್ ಮಾಡಿದೆ, ಮತ್ತು ಈ ಮಾಲೆಗಳನ್ನ ಅಂದರೆ ಈ ಸಲದ ಬಂದ ಪ್ರಾಫಿಟನ್ನು ನಾನು ಲತಾ ಮ್ಯಾಮ್ ಹತ್ರ ಸಿಗುವಂಥ ಮಟೀರಿಯಲ್ನ ಆರ್ಡರ್ ಮಾಡಿಕೊಂಡೆ. ಸೊ ನೋಡಿ ಎಷ್ಟು ಚೆನ್ನಾಗಿ, ಎಷ್ಟು ನೀಟಾಗಿ ಮಾಡಿದ್ದಾರೆ ಅಂತ. ಸೊ ಒಂದಕ್ಕಿಂತ ಒಂದು ಚೆನ್ನಾಗಿ ಮಾಡಿದ್ದಾರೆ. ಎಷ್ಟು ಪೇಷನ್ಸ್ ಬೇಕು ಇದಕ್ಕೆ ಮಾಡಲಿಕ್ಕೆ. ಇಲ್ಲಿ ನೋಡಿ, ಒಂದು ಕೂಡ ಒಂಚೂರು ಉದ್ದಾಗಿಡ್ಡ ಆ ಥರ ಏನೂ ಆಗದೆ ನೋಡಿ, ಆ ಕಲರ್ ಕಾಂಬಿನೇಷನ್ಸ್ ಇರ್ಬೋದು, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಸೊ ಲತಾ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ನೀವು ಹ್ಯಾಂಡಿಕ್ಯಾಪ್ ಅಂತ ಬೇಜಾರು ಮಾಡ್ಕೋಬೇಡಿ. ನೀವು ಕಲೆಯಲ್ಲಿ ತುಂಬ ಶ್ರೀಮಂತರು. ಫಿಸಿಕಲಿ ಅನ್ಫಿಟ್ ಆಗಿರ್ಬೋದು, ಬಟ್ ನಿಮ್ಮಲ್ಲಿರೋ ಕಲೆ ಇದೆ ಅಲ್ಲ, ಅದನ್ನು ಯಾರೂ ಅದನ್ನು ಬೀಟ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದೀನಿ. ಯಾಕಂದರೆ ಕುತ್ಕೊಂಡು ನನ್ನ ಹತ್ರ ಮಾಡು ಅಂದರೆ ನಂಗೆ ನಿಜವಾಗೂ ಇಷ್ಟೊಂದು ಪೇಷನ್ಸ್ ಇಲ್ಲ ಮ್ಯಾಮ್. ನೀವು ನಿಜವಾಗೂ ಗ್ರೇಟು. ಇದೇ ಥರ ನಿಮ್ಮ ದೇವರು ಆರೋಗ್ಯ ಕೊಟ್ಟು ಕಾಪಾಡಲಿ. ಹಾಗೆ ನಾನು ಯಾಕೆ ವಿಡಿಯೋನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾ ಇದ್ದೀನಿ ಅಂದರೆ, ಯಾರಿಗಾದರೂ ಬೇಕಿದ್ರೆ ಎಲ್ಲ ಕಡೆ ಅಂಗಡಿಲಿ ಸಿಗುತ್ತೆ, ಇದೇನು ತುಂಬ ಯುನೀಕ್ ಆಗಿರೋದಲ್ಲ. ಆದರೆ ಇಂತಹ ಮಹಿಳೆಯರಿಗೆ ನಾವು ಸಪೋರ್ಟ್ ಮಾಡೋಣ. ಇಂತಹ ಸ್ವಾವಲಂಬಿಯಾಗಿ ಬದುಕ್ತಾ ಇರುವಂತಹ, ಸ್ವಾಭಿಮಾನದಿಂದ ಬದುಕ್ತಾ ಇರುವಂತಹ ಹೆಣ್ಣು ಮಗಳಿಗೆ ನಾವು ಸಪೋರ್ಟ್ ಮಾಡೋಣ. ಹೆಣ್ಮಗಳು ಅಂತ ಹೇಳಲ್ಲ, ಆ ಜಾಗದಲ್ಲಿ ಇವಾಗ ಗಂಡು ಮಕ್ಳಿದ್ರು ನಾನು ಇದೇ ಥರ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಿದ್ದೆ. ಸೊ ಹ್ಯಾಂಡಿಕ್ಯಾಪ್ ಆದ್ರೂ ನನ್ನ ಕಾಲ ಮೇಲೆ ನಿಂತ್ಕೋಬೇಕು ಅನ್ನೋ ಒಂದು ಆಸೆಯಿಂದ ಅವ್ರು ಬದುಕ್ತಾ ಇದ್ದಾರಲ್ವಾ. ಸೊ ಅವ್ರಿಗೆ ಸಪೋರ್ಟ್ ಮಾಡೋಣ. ಆ್ಯಕ್ಚುಲಿ ನಾನು ಹೇಳ್ತೀನಿ, ನನಗೆ ನಿಜವಾಗೂ ಇದು ಯಾವುದು ನನಗೆ ಬೇಕು ಅಂತ ಆರ್ಡರ್ ಮಾಡಿರೋದಲ್ಲ, ನಮ್ಮ ಮನೇಲಿ ಇದೆ, ಇದು ಆಲ್ರೆಡಿ ಇದೆ. ಆದರೆ ಅವರ ಕಲೆಗೆ ಬೆಲೆ ಕೊಡೋಣ, ಅವರಿಗೊಂದು ಬೆನ್ನೆಲುಬಾಗಿ ನಿಂತ್ಕೊಂಡು ಸಪೋರ್ಟ್ ಮಾಡೋಣ ಅಂತ ನಾನು ಆರ್ಡರ್ ಮಾಡಿರೋದು. ಬಟ್ ಅಂದರೆ ನೀವು ಸ್ವಲ್ಪ ಟೈಮ್ ಕೊಡಬೇಕು. ಯಾಕಂದರೆ ಅವರಿಗೆ ಎಲ್ಲದೂ ಅವರು ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿರಬೇಕಲ್ವಾ. ಆ ರೀಸನಿಂದ ಈಗ ನಿಮ್ಗೆ ಈ ಥರ ಮಾಲೆ ಬೇಕು ಅಂದರೆ ಒಂದು 10 ದಿನ 15 ದಿನ ಟೈಮ್ ಇದ್ದಾಗ ಹೇಳಿ ಅವ್ರು ಮಾಡಿಕೊಡ್ತಾರೆ. ಸೊ ಅವ್ರು ಏನೇನು ಐಟಮನ್ನು ಮಾಡ್ತಾರೆ ಅನ್ನೋದನ್ನು ನಾನು ನಿಮಗೆ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಹಾಗೆ ನಾನು ಇದೆರಡು ಆರ್ಡರ್ ಮಾಡಿದ್ದೀನಿ ಅಂತ ಖುಷಿಲಿ ನನಗೊಂದು ಗಿಫ್ಟ್ ಕಳಿಸಿದ್ದಾರೆ. ನೋಡಿ ಎಷ್ಟು ನೀಟಾಗಿ ಮಾಡಿದ್ದಾರೆ, ನಂಗೆ ತುಂಬಾ ಖುಷಿ ಆಯ್ತು. ನೋಡಿ ಈ ಥರ ಇಯರಿಂಗ್ ಕಳಿಸಿದ್ದಾರೆ, ಸಿಲ್ಕ್ ಥ್ರೆಡ್ಡಲ್ಲಿ ಇಯರಿಂಗ್ ಮಾಡಿದ್ದಾರೆ ಆಯಿತಾ. ನೆಕ್ಸ್ಟ್ ಇಲ್ಲಿ ನೋಡಿ ಸಾರಿ ಪಿನ್ ಕಳಿಸಿದ್ದಾರೆ, ಇದನ್ನು ಕೂಡ ಸಿಲ್ಕ್ ಥ್ರೆಡ್ಡಲ್ಲಿ ಸಾರಿ ಪಿನ್ ಮಾಡಿದ್ದಾರೆ. ನೆಕ್ಸ್ಟು ಕ್ಲಿಪ್ಪು ನೋಡಿ, ಈ ಥರ ಕ್ಲಿಪ್ಪನ್ನು ನೋಡಿ ಎಷ್ಟು ನೀಟಾಗಿ ಮಾಡಿದ್ದಾರೆ ಅಲ್ವಾ. ಸೊ ಅಷ್ಟು ಅಂದರೆ ಎಲ್ಲ ಇದ್ರೂ ಏನೂ ಇಲ್ಲ ಅಂದ್ಕೊಳ್ಳೋರಿಗೆ ನಾನು ಹೇಳ್ತಾ ಇದ್ದೀನಿ, ದಿನ ಕೊರಗ್ತಾ ಇರೋರಿಗೆ ನಾನು ಹೇಳ್ತಾ ಇದ್ದೀನಿ,
ದೇವ್ರು ಎಲ್ರಿಗೂ ಏನೇನೋ ಒಂದೊಂದು ಕಷ್ಟ ಕೊಡ್ತಾ ಇರ್ತಾನೆ. ಬಟ್ ನಗ್ನಗ್ತಾ ಇರೋಣ, ನಮ್ಮ ಲತಾ ಮ್ಯಾಮ್ ಥರ ಖುಷಿಯಾಗಿರೋಣ. ನಮ್ಮಲ್ಲಿ ಏನು ಕಲೆ ಇದೆಯೋ ಅದನ್ನು ನಾವು ಬೆಳೆಸ್ಕೊಂಡು ಹೋಗೋಣ. ಸೊ ಅದನ್ನೇ ನಮ್ಮ ಹವ್ಯಾಸವಾಗಿ ಇಟ್ಕೊಂಡು ನೋಡಿ, ಈಗ ಜೀವನಕ್ಕೂ ಆಗತ್ತೆ, ಅವರಿಗೂ ಒಂದು ಖುಷಿ ಆಗತ್ತೆ ಅಲ್ವಾ. ಸೊ ಬಟ್ ಅವ್ರಿಗೆ ಏನಂದರೆ ಅವ್ರು ಹಳ್ಳಿಲಿ ಇರೋದ್ರಿಂದ ಅವರಿಗೆ ಸಪೋರ್ಟ್ ಇಲ್ಲ ಅಂದರೆ ಯಾರಿಗೂ ಜನರಿಗೆ ರೀಚ್ ಆಗ್ತಾ ಇಲ್ಲ. ಸೊ ಆ ರೀಸನಿಂದ ಅವರು ನನಗೆ ರಿಕ್ವೆಸ್ಟ್ ಮಾಡಿಕೊಂಡ್ರು, ನಾನು ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಯಾರಿಗಾದರೂ ಏನಾದರೂ ಐಟಮ್ಸ್ ಬೇಕಿದ್ರೆ ನಂಬರ್ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಬಟ್ ಅವ್ರಿಗೆ ಟೈಮ್ ಕೊಡಿ, ಯಾಕಂದರೆ ತುಂಬ ಡಿಪೆಂಡ್ ಆಗಿರ್ತಾರೆ. ಹಾಗೆ ಕೊರಿಯರ್ ಕೂಡ ಪೋಸ್ಟಲ್ಲಿ ಕಳಿಸಿ ಅಂತ ಹೇಳಿದ್ದೀನಿ. ಪೋಸ್ಟಲ್ಲಿ ಕಡಿಮೆ ಆಗುತ್ತೆ, ಸೊ ನಿಮ್ಮ ಕೊರಿಯರ್ ಚಾರ್ಜಸ್ಸು ಸ್ವಲ್ಪ ಕಡಿಮೆದಲ್ಲಿ ಸಿಗುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್. ನನ್ನ ಫಾಲೋವರ್ಸ್ ಯಾವತ್ತೂ ಯಾರನ್ನು ಬಿಟ್ಕೊಡಲ್ಲ, ಎಲ್ರಿಗೂ ಬೆನ್ನೆಲುಬಾಗಿರ್ತಾರೆ ಅಂತ ಗೊತ್ತು. ಹಾಗೆ ಲತಾ ಮ್ಯಾಮ್, ನೀವೇನು ಚಿಂತೆ ಮಾಡಬೇಡಿ. ನೀವು ಫಿಸಿಕಲ್ ಆಗಿ ಅನ್ಫಿಟ್ ಆಗಿದ್ರೆ ನೀವು ಕಲೆಯಲ್ಲಿ ತುಂಬ ಶ್ರೀಮಂತರು. ನಿಮ್ಮ ಸಪೋರ್ಟಿಗೆ ನಮ್ಮ ಹೆಗ್ಡೆ ಕಲೆಕ್ಷನ್ಸ್ ಯಾವತ್ತೂ ಬೆನ್ನೆಲುಬಾಗಿರುತ್ತೆ. ಎಷ್ಟು ದಿನ ನನ್ನ ಕೈಲಿ ಈ ಥರ ಸಹಾಯಗಳನ್ನ ಮಾಡೋಕ್ಕಾಗತ್ತೋ ಅಷ್ಟು ದಿನ ಮಾಡ್ತೀನಿ. ಸೊ ಬೇರೆ ಬೇರೆ ಪ್ರಮೋಷನ್ಸ್ ವಿಡಿಯೋಗಳು ನನಗೆ ಕೇಳ್ತಾ ಇರ್ತಾರೆ ಮಾಡಿಕೊಡಿ ಅಂತ. ಬಟ್ ನನಗೆ ದುಡ್ಡಿಗಾಗಿ ಮಾಡೋಕ್ಕೆ ನನಗೆ ನನ್ನ ಮನಸ್ಸು ಒಪ್ಪಲ್ಲ. ಮುಂದೆ ಗೊತ್ತಿಲ್ಲ, ಏನಾದರೂ ಆ ಥರ ಮಾಡಿ ಇನ್ನೂ ಬಡವರಿಗೆ ಕೊಡೋಣ ಆ ಥರ ಇದ್ದರೆ ಮಾಡ್ತೀನಿ. ಬಟ್ ಇಂತಹ ಜನರಿಗೆ ನಂಗೆ ಸಪೋರ್ಟ್ ಮಾಡೋದ್ರಲ್ಲಿ ಸಿಗುವಂತಹ ಖುಷಿ ನನಗೆ ಯಾವುದೇ ಆಸ್ತಿ ಬಂಗಾರ ಮನೆ ಅದರಲ್ಲಿ ಸಿಗಲ್ಲ. ಸೊ ನನ್ನ ಉದ್ದೇಶ ಏನಂದರೆ, ನಾವು ಖುಷಿಯಾಗಿರೋಣ, ನಮ್ಮ ಸುತ್ತಮುತ್ತ ಇರೋರನ್ನೂ ಖುಷಿಯಾಗಿಡ್ಸೋಣ, ನಾವು ಬೆಳೆಯೋಣ, ನಮ್ಮ ಜೊತೆಗಿದ್ದವ್ರನ್ನೂ ಬೆಳೆಸೋಣ, ನೊಂದವರ ಮುಖದಲ್ಲಿ ನಗು ನೋಡುವುದೇ ನಮ್ಮ ಉದ್ದೇಶ. ಇದು ನಮ್ಮ ಹೆಗ್ಡೆ ಕಲೆಕ್ಷನ್ಸ್ನ ಟ್ಯಾಗ್ಲೈನ್ ಆಗಿರುತ್ತೆ. ಸೊ ಬಿಸ್ನೆಸ್ಸು ಮಾಡೋಣ, ಒಂದು ತಿಂಗಳು ಪೂರ್ತಿ ಬಿಸ್ನೆಸ್ ಮಾಡೋಣ, ತಿಂಗಳ ಕೊನೆಯಲ್ಲಿ ಒಂದು ಸ್ವಲ್ಪ ಅಮೌಂಟನ್ನು ಬೇರೆಯವ್ರಿಗೆ ಕೊಡೋಣ, ಅವರು ಕೂಡ ಖುಷಿಯಾಗಿರ್ತಾರೆ ಅಲ್ವಾ. ಸೊ ಇದೇ ಥರ ನೀವು ಕೂಡ ನಿಮ್ಗೆ ಆದಷ್ಟು ಯಾರಿಗೆಲ್ಲ ಸಹಾಯ ಮಾಡೋಕ್ಕಾಗತ್ತೆ ಅವರಿಗೆಲ್ಲ ಮಾಡ್ತಾ ಇರಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ಕೊನೆಯಲ್ಲಿ ನೋಡೋದನ್ನು ಮಿಸ್ ಮಾಡಬೇಡಿ, ಯಾಕಂದರೆ ಲತಾ ಮ್ಯಾಮ್ ಅವರು ಏನೇನು ಪ್ರಾಡಕ್ಟನ್ನು ರೆಡಿ ಮಾಡ್ತಾರೆ ಅಂತ ನಾನು ಅಪ್ಲೋಡ್ ಮಾಡಿರ್ತೀನಿ. ಥ್ಯಾಂಕ್ ಯು ಲತಾ ಮ್ಯಾಮ್. ಯಾವತ್ತೂ ಖುಷಿಯಾಗಿರಿ, ನಿಮ್ಮ ಜೊತೆಗೆ ನಾವು ಯಾವತ್ತೂ ಇರ್ತೀವಿ. ನೀವು ಫಿಸಿಕಲಿ ಅನ್ಫಿಟ್ ಆಗಿರ್ಬೋದು, ಬಟ್ ಮೆಂಟಲಿ ತುಂಬ ಸ್ಟ್ರಾಂಗ್ ಆಗಿದ್ದೀರಾ. ಹಾಗೆ ಕಲೆಯಲ್ಲಿ ತುಂಬ ಶ್ರೀಮಂತರು. ಸೊ ನಿಮ್ಮಂಥ ಮಹಿಳೆಯರ ಸಪೋರ್ಟಿಗೆ ನಾವು ಯಾವತ್ತೂ ರೆಡಿ ಇರ್ತೀವಿ. ಥ್ಯಾಂಕ್ ಯು. ಹಲೋ, ನನ್ನ ಹೆಸರು ಲತಾಮಣಿ ಅಂತ. ನೋಡಿ, ನಾನು ಮನೆಯಲ್ಲೇ ಕೂತ್ಕೊಂಡಿದ್ದಾರೆ ಎಲ್ಲ ಹ್ಯಾಂಡ್ ವರ್ಕ್ ಎಲ್ಲ ಮಾಡ್ತಾಯಿದ್ದೀನಿ. ಬಳೆ, ಓಲೆ, ಸರ ಮತ್ತು ಬ್ಯಾಗ್ಗಳು ಹಾಕ್ತೀನಿ, ಹೂವಿನ ಹಾರ ಮಾಡ್ತೀನಿ, ಈ ಥರ ಸ್ಯಾರಿ ಪಿನ್ ಮಾಡ್ತೀನಿ. ಮತ್ತು ಪುಟ್ಟ ಮಕ್ಕಳಿಗೆ ಏರ್ ಕ್ಲಿಪ್ಪು, ಏರ್ ಪಿಂಡು ಮತ್ತು ಸಿಲ್ಕ್ ಥ್ರೆಡಲ್ಲಿ ಈ ಥರ ಎಲ್ಲ ಬಳೆಗಳು ಮಾಡಿದ್ದೀನಿ. ಈ ಥರ ಸ್ಯಾರಿ ಮೇಕೆಲ್ಲ ತುಂಬಾ ಚೆನ್ನಾಗಿರುತ್ತೆ, ಟ್ರೆಂಡ್ಲಿ ಫ್ಯಾಷನ್ ಆಗೈತೆ ನೋಡಿ. ಈ ಥರ ಎಲ್ಲ ಮಾಡಿದ್ದೀನಿ. ಈ ಥರ ನೋಡಿ, ಹೂವಿನ ಹಾರಗಳು ಮನೆ ಬಾಗಿಲಿಗೆ ಹಾಕೋಕ್ಕೆ, ಫೋಟೋ ಹಾರ ಮತ್ತು ಟ್ಯಾಕ್ಟರ್ಗಳಿಗೆ ಎಲ್ಲ ಹಾಕ್ಬೋದು, ಹಬ್ಬಗಳಿಗೆ, ದೇವ್ರ ಮನೆಗೆ ಎಲ್ಲ ಹಾಕ್ಬೋದು. ಈ ಥರ ಹಾರಗಳು ಮಾಡಿದ್ದೀನಿ. ಈ ಥರ ಯಾವ ಸೈಜ್ ಬೇಕಾದರೂ ಬ್ಯಾಗು ಇವೆಲ್ಲ ಮಾಡಿಕೊಡ್ತೀನಿ.